ನಡಿ ಮಿತ್ರ, ನಾವು ಮೊದಲು ಮೊಸಳೆಗಳನ್ನ ನೋಡೋಣ, ಆಮೇಲೆ ಅರಮನೆಗೆ ಬೇಗ ಹೋಗೋಣ. ಇನ್ನೊಬ್ರ ಅತಿಥಿ ಬಂದ್ರು ರಥ ತಗೊಂಡು ಹೋಗಕ್ಕೆ. ಇವ್ರಿಗೂ ಸ್ವಲ್ಪ ನಮ್ಮ ಪರಿಚಯ ಮಾಡಿಕೊಡು. ಇವರು ಅತಿಥಿ ಗಿತಿಥಿ ಅಲ್ಲ ಮಾರುತಿ, ಇವ್ರು ಯಾರೋ ದೊಡ್ಡ ಯೋಧ ತರ ಇದ್ದಾರೆ. ಸರಿಯಾಗಿ ನೋಡು, ಅವ್ರ ಒಂದು ತೋಳು ನಮ್ ಸೊಂಟಕ್ಕಿಂತ ದೊಡ್ಡದಾಗಿದೆ. ಭಯ ಪಡ್ಬೇಡ ಬಂದು, ನಾವಿದೀವಲ್ಲ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಕೋಪದಿಂದ ಜನ್ಮ ತಾಳುತ್ತೆ ಪಾಪ, ಹಾಗೂ ಪಾಪದಿಂದ ವಿನಾಶ. ನಿಮ್ಮಲ್ಲಿ ವಿನಂತಿ, ಕೋಪನ ಬಿಟ್ಬಿಡಿ, ಹಾಗೆ ಈ ರಥನೂ ಕೂಡ. ಈ ದುಸ್ಸಾಹಸದ ಪರಿಣಾಮ ಏನಾಗುತ್ತೆ ಅಂತ ನೀವು ಯೋಚಿಸೋದಕ್ಕೂ ಸಾಧ್ಯ ಇಲ್ಲ. ನಿಮ್ಗೇನಾದ್ರೂ ಗೊತ್ತಾ ನಾವು ಯಾರು ಅಂತ? ನೀವ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಮಗ್ ಅರ್ಥ ಆಗಿದ್ದೇನಂದ್ರೆ ನಿಮ್ಗೆ ನಿಮ್ಮ ಬಲದ ಮೇಲೆ ತುಂಬಾ ಅಹಂಕಾರ ಇದೆ. ಅಹಂಕಾರ ಶಕ್ತಿಶಾಲಿಯ ಹೆಮ್ಮೆ ಸಂಕೇತ, ಮತ್ತು ಈ ಸಮಯದಲ್ಲಿ ಈ ಜಾಗದಲ್ಲಿ ನಮಗಿಂತ ಶಕ್ತಿಶಾಲಿ ಯಾರೂ ಇಲ್ಲ. ನೋಡಿದ್ದೀರಾ ಅವರನ್ನ? ನೋಡಿಲ್ಲ, ಆದ್ರೆ ಅವರ ಬಲ ಮತ್ತು ಬುದ್ಧಿಯ ಕಥೆಗಳನ್ನ ತುಂಬಾ ಕೇಳಿದೀವಿ ನಮ್ಮ ಮಾತಾಪಿತಾಶ್ರೀಯಿಂದ. ಯಾರು ನಿಮ್ಮ ಮಾತಾಪಿತ? ಅವರ ಪರಿಚಯ ನಾವು ಅವಶ್ಯವಾಗಿ ತಿಳ್ಕೋಬೇಕು. ನಮ್ಮ ರಥವನ್ನು ಕದಿಯುವ ದುಸ್ಸಾಹಸ ಮಾಡಿದವರೇ ನಾವು ಸುಮೇರು ರಾಜ್ಯದ ಕೇಸರಿ ಮತ್ತು ದೇವಿ ಅಂಜನಿಯ ಪುತ್ರ ಮಾರುತಿ. ಅಂಜನಿ ಮತ್ತು ಕೇಸರಿಯ ಪುತ್ರ ನಿನ್ನ ಸಿಂಹಾಸನಕ್ಕೆ ಕಂಟಕವಾಗಬಹುದು. ಹಾಗಾಗಿ ಆ ಶಿಶು ಜನ್ಮ ತಾಳುವ ಮೊದಲೇ ಅದರ ಅಂತ್ಯಗಾಣಿಸಿಬಿಡು. ಏನ್ ಯೋಚಿಸ್ತಿದ್ದೀರಾ ನೀವು? ಸರಿ ಆಯ್ತು, ಈ ರಥದ ಅವಶ್ಯಕತೆ ನಮಗಿಂತ ಜಾಸ್ತಿ. ನಿಮಗ ಅವಶ್ಯಕತೆ ಇದ್ರೆ ನೀವೇ ತಗೊಂಡು ಹೋಗಿ. ನಡಿ ಬಂದು ಹೋಗೋಣ. ನನ್ನ ಪರಮ ಶತ್ರು ಮಾರುತಿ, ನಿನ್ನನ್ನೇ ಹುಡುಕ್ತಾ ಇದ್ವಿ ನಾವು. ಏನು? ಮಾರುತಿ ಸ್ವಯಂ ರಥನ ಓಡಿಸ್ತಾ ಕಾಡನ್ ದಾರಿಗೆ ಹೋದ್ರ? ನಿಮಗೆ ಬಹಳ ಚೆನ್ನಾಗಿ ಗೊತ್ತು ಆ ಕ್ಷೇತ್ರ ಎಷ್ಟು ಅಪಾಯಕಾರಿ ಎಂದು. ಆದರೂ ರಾಜಕುಮಾರ ಮಾರುತಿಯನ್ನ ತಡೆಯುವ ಪ್ರಯತ್ನವೂ ಮಾಡಲಿಲ್ಲ. ಕ್ಷಮೆ ಇರಲಿ,
ಅವರು ರಥವನ್ನು ತುಂಬಾ ವೇಗವಾಗಿ ಓಡಿಸುತ್ತಿದ್ರು. ನನ್ನಿಂದ ಅವರನ್ನು ಆಗಲಿಲ್ಲ. ಯಾವುದಾದರೂ ವನ್ಯ ಪ್ರಾಣಿಗಳು ಕೇವಲ ವನ್ಯ ಪ್ರಾಣಿಗಳಲ್ಲ, ಅಪಾಯಕಾರಿ ಮೊಸಳೆಗಳಿಂದ ಕೂಡಿದೆ ಆ ಕ್ಷೇತ್ರ. ಗೊತ್ತಿಲ್ಲ ಮಾರುತಿ ಯಾವ ಭಾಗದಲ್ಲಿದ್ದಾರೋ. ಏನು ಮೊಸಳೆನಾ? ಅತ್ತಿಗೆ, ಸಹೋದರಿ ಅಂಜನಿ, ಏನಾಯ್ತು? ಮಾರುತಿಗೇನು ಸಂಕಟ ಬಂದಿದೆ. ಏನು? ಈ ಮುಳ್ಳನ್ನು ನನ್ನ ಮಾರ್ಗದಿಂದ ಕಿತ್ತೆಸೋಕೆ ಇದಕ್ಕಿಂತ ಒಳ್ಳೆ ಜಾಗ ಎಲ್ಲಿ ಸಿಗುತ್ತೆ? ಈಗ ನಿನ್ನ ಮೃತ್ಯು ನಿಶ್ಚಿತ. ಬಾ ಆಟ ಆಡೋಣ. ಇಷ್ಟು ವಿಶೇಷ ಬಾಲಕನಿಗೆ ಮುಂದೆ ಬರೋ ಸಂಕಷ್ಟದ ಪ್ರಜ್ಞೆ ಇಲ್ಲ. ಅದು ಹೇಗೆ ಸಾಧ್ಯ? ನನ್ನ ಪ್ರೀತಿಯ ತಮ್ಮನ ಮಗ ಕೆಲವೇ ಕ್ಷಣದಲ್ಲಿ ಹಸಿದಿರೋ ಮೊಸಳೆಗೆ ಭೋಜನವಾಗ್ತಾನೆ. ಏನಾಯ್ತು ಮಿತ್ರ? ನಡಿ ಬಂದು ಹೋಗೋಣ, ಅಮ್ಮ ಕಾಯ್ತಾ ಇರ್ತಾರೆ. ಹಿಂದೆ ಹೋಗು, ಬಂದು ಹೋಗು. ನಮ್ ಮಿತ್ರನ್ ಮೇಲೆ ಆಕ್ರಮಣ ಮಾಡ್ತ್ಯಾ? ಇರು, ನಿಂಗೆ ಮಾಡ್ತೀವಿ. ಇದುವರೆಗೂ ಎಷ್ಟೋ ಜನರ ಪ್ರಾಣ ತೆಗ್ದಿದ್ಯಾ ನೀನು, ಆದ್ರೆ ಇವತ್ ನೀನು ಈ ಮಾರುತಿನ ಎದುರಾಕೊಂಡಿದ್ಯಾ. ಈಗ ಹೇಗೆ ಬದುಕ್ತೀಯ ಮಾರುತಿ? ನಾವು ಸ್ವಲ್ಪ ನೋಡ್ತೀವಿ. ಇಷ್ಟು ಚಿಕ್ಕ ಬಾಲಕ ಅಷ್ಟು ದೊಡ್ಡ ಮೊಸಳೆಯನ್ನ ಸರಾಗವಾಗಿ ತಿರುಗಿಸಿ ಎಸೆದ್ಬಿಟ್ಟ. ನೋಡೋದಕ್ಕೆ ಸಣ್ಣವನು, ಆದ್ರೆ ಧೈರ್ಯ ಭಯಂಕರವಾಗಿದೆ.
ಆದರೆ ನಾನು ಸಹ ಮಹಾಬಲಿ ವಾಲಿ. ಎಲ್ಲಿವರೆಗೂ ಈ ಬಾಲಕನ ಅಂತ್ಯ ಮಾಡೋದಿಲ್ವೋ ನಾವು ಶಾಂತಿಯಿಂದ ಕೂರೋದಿಲ್ಲ. ನನ್ನ ಪ್ರಾಣ ಉಳಿಸ್ಬಿಟ್ಟೆ ಮಾರುತಿ. ಇವತ್ತಂತೂ ಸ್ವರ್ಗ ಯಾತ್ರೆ ಯೋಗ ಇತ್ತು ನಮ್ಗೆ. ಅದು ಇವತ್ತು ನೀನ್ ನಮ್ಗೆ ಮಹಾರಾಜ ಅಂದ್ಯಲ್ಲ, ಅದಕ್ಕೆ ನಿನ್ನನ್ನ ಕಾಪಾಡಿದ್ವಿ. ಯಾಕಂದ್ರೆ ಪ್ರಜೆಗಳನ್ನ ಕಾಪಾಡೋದು ರಾಜನ ಕರ್ತವ್ಯ ಆಗಿರುತ್ತೆ. ನೀನೇನ್ ಬೇಕಾದ್ರೂ ಹೇಳು, ಆದ್ರೆ ನಮ್ಗೆ ಗೊತ್ತು ಮಿತ್ರ, ನೀನ್ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ಈಗ ನೋಡು ಮಾರುತಿ, ನೀನು ಆ ಮೊಸಳೆನ ತಿರುಗಿಸಿ ಬಿಸಾಡಿದ್ಯಲ್ಲ, ಆ ವಿಷಯನ ಇಡೀ ಸುಮೇರು ರಾಜ್ಯಕ್ಕೆ ನಾವು ಡಂಗುರ ಸರ ಹೇಳ್ಬಿಡ್ತೀವಿ. ಇಲ್ಲ ಇಲ್ಲ ಬಂದು, ನಾವು ಮೊಸಳೆನ ಎದುರಿಸಿದ್ದು ಅಮ್ಮಂಗೇನಾದ್ರೂ ಗೊತ್ತಾಗ್ಬಿಟ್ರೆ ನಮ್ಮನ್ನ ಅರಮನೆಯಿಂದ ಹೊರಗಡೆ ಬಿಡೋದೇ ಇಲ್ಲ. ಆಮೇಲೆ ನಾವು ಅರಮನೆಯಲ್ಲಿ ಆಟ ಆಡ್ಕೊಂಡಿರ್ಬೇಕಾಗತ್ತೆ. ನೀ ಹೇಳ್ತಾ ಇರೋ ಸರಿಯಾಗಿದೆ ಮಿತ್ರ. ಆಟ ಆಡೋದ್ನೆಲ್ಲ ನಿಲ್ಸ್ಬಿಡ್ತಾರೆ ರಾಣಿ ಮಾತೆ. ಆಯ್ತು, ನಾವ್ ಯಾರಿಗೂ ಏನೋ ಹೇಳೋದಿಲ್ಲ. ಈಗ ಅರಮನೆಗೆ ಹೋಗೋಣ ಬಂದು, ಅಮ್ಮ ಕಾಯ್ತಾ ಇರ್ತಾರೆ. ಹೌದು ಮಾರುತಿ, ನಿಮ್ಮ ಅಮ್ಮನಿಗಿಂತ ಹೆಚ್ಚಾಗಿ ನಾವು ಕಾಯ್ತಾ ಇದ್ದೀವಿ. ಮಾರುತಿ, ಪುತ್ರ ಮಾರುತಿ. ಮಾರುತಿ ಮಾರುತಿ, ಮಾರುತಿ, ಮಾರುತಿ. ನೀವು ನಮ್ಮ ಹತ್ರ ನದಿ ಹತ್ರ ಆಟಾಡೋಕ್ ಹೋಗ್ತೀವಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಇಷ್ಟು ದೊಡ್ಡ ಅರಣ್ಯದಲ್ಲಿ ಇದ್ದೀರಿ. ಈ ಕೊಳದ ಹತ್ರ ಏನ್ ಮಾಡ್ತಾ ಇದ್ದೀರಿ ನೀವು? ಅಮ್ಮ, ನಾವು ಆಟ ಆಡ್ತಾ ಇಲ್ಲಿ ಹೇಗ್ ಬಂದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವಾ ಬಂದು? ಹೌದು, ಇಲ್ಲಂತೂ ಒಂದ್ ಮೊಸಳೆ ಸಹ ಬಂದಿಲ್ಲ. ಮೊಸಳೆನಾ? ಅಮ್ಮ, ಇವನ್ ಹೇಳ್ತಿದ್ದಾನೆ ಈ ಜಾಗದಲ್ಲಿ ಒಂದು ಮೀನಿಲ್ಲ ಅಂತ. ಮಾರುತಿ, ಹಿಂದೆ ನಿಮಗ್ ಕೊಟ್ಟ ಶಿಕ್ಷೆನ ಮರ್ತ್ಬಿಟ್ರಾ? ಇನ್ನು ನಿಮ್ಮ ಹುಡುಗಾಟ ನಿಂತೇ ಇಲ್ವಲ್ಲ? ಇದು ಸರಿ ಅಲ್ಲ ಪುತ್ರ. ನಿಮಗ್ ನಾವ್ ಯಾವುದೇ ಅಡೆತಡೆ ಮಾಡೋದಿಲ್ಲ, ಆದ್ರೆ ಯಾವಾಗ್ಲೂ ನೀವು ಸಂಕಷ್ಟದಲ್ಲಿ ಸಿಕ್ಕಾಕೋಬಾರ್ದು. ನೀವೆಲ್ರೂ ಚಿಂತೆ ಮಾಡೋ ಹಾಗೆ ಮಾಡಿದ್ವಿ, ಕ್ಷಮಿಸ್ಬಿಡಿ ಅಮ್ಮ. ನಾವು ಮಾಡಿರೋ ಕೆಲ್ಸದಿಂದ ನೀವು ಅಳ್ತಾ ಇದ್ದೀರಾ, ನಮ್ಗೆ ಶಿಕ್ಷೆ ಕೊಡಿ ಅಮ್ಮ. ಅಂಜನಿ, ಕ್ಷಮಿಸಿಬಿಡು ನಮ್ಮ ಮಾರುತಿಯನ್ನು. ನೀವು ನಮ್ಮನ್ನ ಅಳಿಸ್ಲಿಲ್ಲ ಕಂದ. ನಿಮ್ಮ ಮೇಲೆ ನಮಗಿರೋ ಅತಿಯಾದ ಪ್ರೇಮನೇ ನಮಗೆ ಶತ್ರು ಆಗೋಗಿದೆ. ನಮ್ಮ ಈ ಪ್ರೇಮನೇ ನಮ್ಮನ್ನ ವ್ಯಾಕುಲರನ್ನಾಗಿ ಮಾಡುತ್ತೆ. ಪರಿವಾರ ಮಿಲನದ ಈ ದೃಶ್ಯ ಆಹಾಹಾಹಾಹಾಹಾ.
ಪ್ರಣಾಮಗಳು ಮಹಾರಾಜ ವಾಲಿ. ಪ್ರಣಾಮಗಳು ಅಣ್ಣ. ಇವರು ಮಹಾರಾಜ ವಾಲಿನಾ? ಹೋಗಿ ಹೋಗಿ ಈ ವಾಲಿ ಅವ್ರನ್ನ ಎದುರಕೊಂಡ್ವಿ. ಬಂದು ನಮ್ ಕತೆ ಇವಾಗ ಅಷ್ಟೇ. ಹೃದಯ ತುಂಬಿ ಬರ್ತಾ ಇದೆ ಇದನ್ನ ನೋಡಿ. ನಾವು ಸಹ ಇದೇ ಪರಿವಾರದ ಒಬ್ಬ ಸದಸ್ಯ ಅಂತ. ನಾನು ನಿಮಗೆ ಹೇಳೋಕ್ಕಾಗ್ತಿಲ್ಲ ಮಹಾರಾಜ, ನಿಮ್ಮನ್ನು ನೋಡಿ ಎಷ್ಟು ಸಂತೋಷ ಆಗ್ತಿದೆ ಅಂತ. ಸ್ವಾಗತ ನಿಮಗೆ. ಅಣ್ಣ, 5 ವರ್ಷಗಳ ನಂತರ ಬಂದಿದ್ದೀರಿ ನೀವು. ಸ್ವಾಗತ ನಿಮಗೆ. ನಿಮ್ಮನ್ನ ಭೇಟಿಯಾಗೋದಕ್ಕೆ ಇನ್ನೂ ಒಬ್ರು ಉತ್ಸಾಹದಲ್ಲಿದ್ದಾರೆ. ಇವರು ನಮ್ಮ ಮುದ್ದು ಕಂದ ಮಾರುತಿ. ಹಿಂದೆ ನೀವು ಇವ್ರನ್ನ ನೋಡಿದಾಗ ಇವರು ಪುಟ್ಟ ಕಂದ ಆಗಿದ್ರು. ಆಗ್ಲೇ ಇವನ ನಾಶ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮಾರುತಿ, ಇವರು ಕಿಷ್ಕಿಂದದ ಮಹಾರಾಜ, ವಾನರ ರಾಜ ವಾಲಿ. ಅಂದ್ರೆ ಇವರು ನಿಮ್ಮ ದೊಡ್ಡಪ್ಪ. ನಿಮ್ಮ ವೀರ ಕಥೆಗಳನ್ನ ಕೇಳ್ತಾ ಕೇಳ್ತಾ ಇವರಂತೂ ನಿಮ್ಮ ಭಕ್ತರೇ ಆಗ್ಬಿಟ್ಟಿದ್ದಾರೆ. ಮಾರುತಿ, ಪ್ರಣಾಮ ಮಾಡಿ. ಪ್ರಣಾಮಗಳು ದೊಡ್ಡಪ್ಪ. ಆಶೀರ್ವಾದ ಮಾಡುವೆ ನಿಮಗೆ. ನಿನ್ನ ಆಯಸ್ಸೆಲ್ಲ ನಮಗೆ ಬರಲಿ ಪ್ರಿಯ ಮಾರುತಿ. ಎಷ್ಟು ತೇಜಸ್ಸಿದೆ ನಮ್ಮ ದೊಡ್ಡಪ್ಪನ ಮುಖದಲ್ಲಿ. ಅದಕ್ಕೆ ಅಲ್ವಾ ಅವರನ್ನ ಮಹಾಬಲಿ ಅಂತ ಕರೆಯೋದು. ನಿನ್ನನ್ನು ಹೇಗೆ ಸಾಯಿಸ್ತೀವಿ ಅಂದ್ರೆ ವಾಲಿಯ ಯಾವ ಶತ್ರುವೂ ಸಹ ಕಣ್ಣೆತ್ತಿ ನೋಡಬಾರದು ಕಿಷ್ಕಿಂದ ಸಿಂಹಾಸನವನ್ನ. ನೀವೇನಾ ನಮ್ಮ ತುಂಟ ತಲೆಹರಟೆ ಮುದ್ದು ಮಾರುತಿ? ಇವ್ರ ಜೊತೆ ನಮ್ಮ ಪರಿಚಯ ಆಗ್ಲೇ ಆಗಿದೆ, ಅದು ಸಹ ಅತಿ ಭವ್ಯವಾಗಿ. ಹೇಗೆ ಮಹಾರಾಜ? ನಾವು ಸುಮೇರುವಿಗೆ ಬರ್ತಿದ್ವಿ ನಿಮ್ಮೆಲ್ಲರನ್ನು ನೋಡಲು. ಯೋಚಿಸಿದ್ವಿ ಒಟ್ಟಿಗೆ ಕಿಷ್ಕಿಂದೆ ಹೋಗೋಣ ಅಂತ. ಆದ್ರೆ ಮಾರ್ಗದಲ್ಲಿ ಯಾರೋ ನಮ್ಮ ರಥವನ್ನ ಕತ್ತು ಬಿಟ್ಟರು. ಮಾರುತಿ, ನೀವು ಮಹಾರಾಜರ ದೇವಿ ಅಂಜನಿ, ಇದೇ ಅವರ ವಯಸ್ಸು ಹುಡುಗಾಟವಾಡೋದಕ್ಕೆ. ಇದೇ ಬಾಲ್ಯಾವಸ್ಥೆಯ ಶೃಂಗಾರ. ಹೌದು. ನೀವ್ ನಮ್ಮನ್ನ ಅಪ್ಕೊಂಡ್ರೆ ಮಾತ್ರ ನಮ್ಮನ್ನ ಕ್ಷಮಿಸಿದಿರಿ ಅಂತ ನಮ್ಗೆ ಸಮಾಧಾನ ಆಗುತ್ತೆ. ನಮ್ಮ ಮಾರ್ಗದ ಮುಳ್ಳು ನಮ್ಮನ್ನು ಅಪ್ಪಿಕೊಳ್ಳೋದಕ್ಕೆ ಬಯಸ್ತಿದೆ. ಭಗವಂತ, ನಿನ್ನ ಆಟವೇ ಆಟ. ವಾಲಿ ದೊಡ್ಡಪ್ಪ ಸ್ವಯಂ ನಮ್ಮನ್ನ ಅಪ್ಕೊಂಡ್ರು. ಈ ದಿವ್ಯ ಕ್ಷಣವನ್ನ ನಾವ್ ಎಂದೂ ಮರೆಯೋದಿಲ್ಲ.